ಈ ದೊಡ್ಡ ದೊಡ್ಡ ಜ್ಯುವೆಲರ್ಸ್ ದಿನಾ ಬೆಳಗಾರೆ ಅಡ್ವರ್ಟೈಸ್ಮೆಂಟು. ಏನು ಗೊತ್ತಾ ಇವ್ರದೆಲ್ಲ? ಜನಗಳಿಂದ ದುಡ್ಡನ್ನು ಕಿತ್ಕೊಳ್ಳೋದು, ಲೂಟಿ ಮಾಡೋದು, ಅಷ್ಟೇ ಕೆಲಸ. ದುಡ್ಡು ಈಸ್ಕೋತಾರೆ, ಅವ್ರು ಆರಾಮಾಗಿ ಓಡಾಡ್ತಾ ಇರ್ತಾರೆ, ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೋತಾರೆ. ನೀವು ನತದೃಷ್ಟ ಸಾರ್ವಜನಿಕರು. ಚಿನ್ನ ಬೇಕು ಅಂತ ಪಾಪ ಹೆಣ್ಮಕ್ಳು ಎಲ್ಲೆಲ್ಲೋ ಕೂಡಿಕೊಂಡಿರ್ತಾರೆ, ಅದನ್ನು ಹೆಂಗಾನು ಮಾಡಿ ಕಿತ್ಕೊಬಿಡ್ತಾರೆ ಇವರು ಬೆನ್ಸು ಫಾರ್ಚುನರ್ ಓಡಾಡ್ತಾ ಇರ್ತಾರೆ. ಪಾಪ ಇವ್ರು ದುಡ್ಡು ಕಳ್ಕೊಂಡು ಮೋಸ ಹೋಗುವಂಥ ಪರಿಕಲ್ಪನೆಗಳಿವೆಲ್ಲ. ಈ ದೊಡ್ಡ ದೊಡ್ಡ ಜ್ಯುವೆಲರ್ಸಿಗೆ ಹೇಳುವಂಥದ್ದು, ಈಗ ನಾನೊಂದು ಹೇಳ್ತಾ ಇದ್ದೆ, ಕಂಪನಿ ಆ್ಯಕ್ಟಲ್ಲಿ ಹೇಗಿದೆ ಅಂದರೆ ಕಾನೂನು, ನೀವು ಸಾರ್ವಜನಿಕರಿಂದ ಮುಂಗಡ ಹಣವನ್ನು ತಗೊಂಡ ಮೇಲೆ ಅಥವಾ ಬಂಡವಾಳವನ್ನು ಹಾಕಿಸ್ಕೊಂಡ್ಮೇಲೆ ಕಂಪನಿ ಆ್ಯಕ್ಟು ಕ್ಲೀನಾಗಿ ಹೇಳಿದೆ, ನೀವು ಶೇರ್ ಸರ್ಟಿಫಿಕೇಟ್ಗಳನ್ನು ಇಶ್ಯೂ ಮಾಡಲೇಬೇಕು ಅಂತ ಹೇಳಿದೆ. ಯಾವ ಗೋಲ್ಡ್ ಜ್ಯುವೆಲರಿ ಅಂಗಡಿಗಳು ಒಬ್ಬ ಗ್ರಾಹಕನಿಗೆ ನೀವು ಶೇರ್ ಸರ್ಟಿಫಿಕೇಟ್ಗಳನ್ನು ನೀಡಿದ್ದೀರಾ? ಒಂದನ್ನು ತೋರಿಸಿ. ನೀವು ಕಂಪನಿಯಿಂದ ಅಷ್ಟು ಬಂಡವಾಳವನ್ನು ಹಾಕಿಸ್ಕೊಬಿಟ್ರಲ್ಲ, ಸಾವಿರಾರು ಕೋಟಿ ಬಂಡವಾಳವನ್ನು ಹಾಕಿಸ್ಕೊಂಡು ನಿಮ್ಮ ಹತ್ರ ಲಂಸಮ್ ಅಮೌಂಟು ಒಂದು 400 ಕೋಟಿನೋ 500 ಕೋಟಿನೋ 1000 ಕೋಟಿನೋ ಇದೆಯಲ್ಲ, ಆ 1000 ಕೋಟಿಗೆ ಡಿವಿಡೆಂಟ್ಗಳನ್ನು ಬಂಡವಾಳ ಹಾಕಿರೋರಿಗೆ ಲಾಭಾಂಶದ ಮೇಲೆ ಡಿವಿಡೆಂಟ್ ಕೊಡಿ ಅಂತ ಕಂಪನಿ ಆ್ಯಕ್ಟ್ ಹೇಳುತ್ತೆ. ಡಿವಿಡೆಂಟ್ಗಳನ್ನು ಎಲ್ಲಿ ಕೊಟ್ಟಿದ್ದೀರಾ? ಶೇರ್ ಸರ್ಟಿಫಿಕೇಟು ಇಲ್ಲ, ಡಿವಿಡೆಂಟ್ ಸರ್ಟಿಫಿಕೇಟು ಇಲ್ಲ. ಈಗ ನನಗೊಂದು ಡೌಟ್ ಏನಾಗುತ್ತೆ ಅಂದರೆ, ಇವರೆಲ್ಲ ಇಷ್ಟೆಲ್ಲ ಫ್ರಾಡ್ ಮಾಡ್ತಾರಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಇವರು 1000 ಕೋಟಿದ 1000 ಕೋಟಿ ಒಳಹರಿವು ಬಂತು ಅಂತ ತಿಳ್ಕೊಳ್ಳಿ ಕಂಪ್ನಿ ಅಕೌಂಟ್ಗೆ.